ಆ ನಂತರ ಇದ್ದಕ್ಕಿದ್ದಾಗ ಒಂದಿನ ಪ್ರತಾಪ್ ನಾನೊಂದು ಪ್ರತಿನಿತ್ಯನೂ ಕೂಡ ಒಂದು ವಾಕ್ಯ ಬಹಳ ಚಂದವಾಗಿರುವಂತದ್ದನ್ನ ಬರಿಬೇಕು, ಅದಕ್ಕೋಸ್ಕರವಾಗಿ ವಕ್ರ ತುಂಡೋಕ್ತಿ ಅಂತ ಬರಿತೀನಿ ಅಂತ ಹೇಳಿದ್ರು. ಅದೊಂದು ಸಣ್ಣದು ಪ್ರತಿನಿತ್ಯ ಬರೆದ್ ಕಳ್ಸರು. ಅದೇನಾದ್ರು ಎಲ್ಲರೂ ಮದುವೆ ಆಗ್ಲೇಬೇಕು, ಯಾಕೆಂದ್ರೆ ಸುಖ ಪಡುವುದು ಒಂದೇ ಜೀವನದ ಉದ್ದೇಶವಲ್ಲ ಅಂತ. ಎಲ್ಲರಿಗೂ ಒಂಥರ ಖುಷಿ ಆಗಂತದ್ದು ನಮ್ಗೆ. ಎಲ್ಲೋ ಒಂದೊಂದು ನಾವು ಈ ಜೋಕ್ಸ್ ಪುಸ್ತಕದಲ್ಲಿ ಅಲ್ಲಿ ನೋಡ್ತಾ ಇದ್ದಿದ್ದನ್ನ ಭಟ್ರು ಬಹಳ ನವಿರಾಗಿ ಅದ್ರ ಅರ್ಥಗರ್ಭಿತವಾಗಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಅವರನ್ನ ಬರೀ ಒಬ್ಬ ಸಂಪಾದಕ ಅಂತ ಹೇಳಲ್ಲ, ಅವರಂತ ಒಬ್ಬ ಪರ್ಫೆಕ್ಟ್ ಜರ್ನಲಿಸ್ಟ್, ಒಂದು ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಆಮೂಲಾಗ್ರವಾಗಿ ತಿಳ್ಕೊಂಡಿದ್ದಂತಹ ವ್ಯಕ್ತಿ, ಎಲ್ಲದರ ಬಗ್ಗೆನೂ ಇಡಿಯಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಅದನ್ನ ಓದುಗರಿಗೆ ತಲುಪಿಸುವಂತ ಧಾವಂತದಲ್ಲಿದ್ದಂತ ವ್ಯಕ್ತಿಯಾಗಿ ಒಬ್ಬ ಪತ್ರಿಕೋದ್ಯಮ ಕ್ಷೇತ್ರದ ದಿಗ್ಗಜನಾಗಿ ನಾನು ನೋಡ್ತೀನಿ. ಯಾಕಂದ್ರೆ ಅವರಷ್ಟು ವರ್ಸಟಿಲಿಟಿ ಯಾರಿಗೂ